ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಈಗ ಹಸರಾಪುರ ನಿಮ್ಮ ಮಾತನ್ನೇ ನಾನು ಒಪ್ಕೊಳ್ತೀನಿ. ತೃತೀಯ ರಂಗವನ್ನು ನಾವು ಬೆಂಬಲಿಸ್ತೀವಿ ಅಥವಾ ತೃತೀಯ ರಂಗ ನಮ್ಮನ್ನು ಬೆಂಬಲಿಸ್ಬೋದು, ಒಪ್ಕೊಂಡೆ. ಮೋದಿಯನ್ನು ಹೊರಗಿಡೋಣ, BJP ಬರಬಾರ್ದು ಅಂತೇಳಿ. ಸೊ ತೃತೀಯ ರಂಗ ಅಂದ್ರೆ ಯಾರು? ಈಗ ಜಯಲಲಿತಾ ತೃತೀಯ ರಂಗದಲ್ಲಿ ಇಲ್ಲ, ಆರಂಭದಲ್ಲಿದ್ದರು. ಮಮತಾ ಬ್ಯಾನರ್ಜಿ ತೃತೀಯ ರಂಗದಿಲ್ಲ, ಅವರನ್ನ 4ನೇ ರಂಗ ಅಂತಿದೆ. ಸೊ ನಿಮ್ಮ ತೃತೀಯ ರಂಗ ಯಾವುದು ಅಂತ? ಅಲ್ಲಿ ಲಾಲೂ ಪ್ರಸಾದ್ ಯಾದವ್ಗೆ ನಿತೀಶ್ ಕುಮಾರ್ ಆಗಲ್ಲ, ಜಯಲಲಿತಾಗೆ ಇನ್ನೊಬ್ಬರು ಇಲ್ಲಿ DMK ಕರುಣಾನಿಧಿ ಆಗಲ್ಲ. ನಿಮ್ಮ ತೃತೀಯ ರಂಗ ಯಾವುದು ಅಂತ ಅದೇ ಕನ್ಫ್ಯೂಷನ್ ಇದೆ. ನನಗೆ ಒಂದು ಆಸೆ, ಇವರೆಲ್ಲ ಒಂದಾಗಬೇಕು. ಒಂದಾದ್ಮೇಲೆ ಅವರು ಯಾರು ಇನ್ನೊಬ್ಬನ ಮಾಡಲಿಕ್ಕೆ ಬಿಡೋದಿಲ್ಲ. ನೀವು ಹೇಳಿದಾಗ ಮಾಯಾವತಿಗೆ ಮುಲಾಯಮನ ಆಗೋದಿಲ್ಲ, ಜಯಲಲಿತನಿಗೆ ಬಾಕವರ್ನ ಆಗೋದಿಲ್ಲ, ಮಮತಾ ಬ್ಯಾನರ್ಜಿ ನನಗೆ ಸಿಗಬೇಕು ಅಂತ ಹೇಳುವಂಥವ್ರು. ಇವರೆಲ್ಲರ ಮಧ್ಯದಲ್ಲಿ ಅವರೆಲ್ಲ ಇನ್ಯಾನಿಮಸ್ ಆಗಿ ನೀವು ಯಾರು ಬೇಡ, ರಾಹುಲ್ ಗಾಂಧಿ ಬೇಡ, ಸೋನಿಯಾ ಗಾಂಧಿ ಬೇಡ, ಮನಮೋಹನ್ ಸಿಂಗ್ ಬೇಡ, ಅದಲ್ಲ. ಅವ್ರೇನಾದ್ರು ತೃತೀಯ ಮಾಡಿ ನಮಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನೀವು ಪ್ರಿಯಾಂಕಾ ಗಾಂಧಿನ ತನ್ನಿ ಅಂತ ಹೇಳಿ ಒಂದು ಮಾತು ಹೇಳಿಬಿಟ್ರೆ, ಒಂದು ವೇಳೆ ಪ್ರಿಯಾಂಕಾ ಗಾಂಧಿ ಬಂದುಬಿಟ್ರೆ ಬಹಳ ಸಂತೋಷ ಪಡೋಲ್ಲ ನಾನು ಒಬ್ಬ. ನೀವು ಹೆಂಗೆ ಮಾತಾಡ್ತಾ ಇದ್ದೀರಾ ಹಸನಪ್ಪನವರೇ? ಯುದ್ಧ ನಡೀತಾ ಇದೆ, ನಾನು ಈಗಲೇ ಬೆಡ್ಶೀಟ್ ಹಾಕೊಂಡು ದಿಂಬು ಹಾಕೊಂಡ್ಬಿಟ್ಟು ಮಲಗಿ ಕನಸು ಕಾಣ್ತಾ ಇದ್ದೀರಾ. ತೃತೀಯ ರಂಗದವ್ರು ಒಗ್ಗೂಡಿಸ್ಬೇಕು, ತೃತೀಯ ರಂಗದವ್ರು ನಾಯಕತ್ವ ತಗೋಬೇಕು ಅಂತಂದ್ರೆ ಹೌ ಕ್ಯಾನ್ ಇಟ್ ಪಾಸಿಬಲ್ ಅಂತ ಅವರಿಗೆ ಧೈರ್ಯ ಅಲ್ಲ, ತೃತೀಯ ರಂಗಕ್ಕೆ ಧೈರ್ಯ ಅಲ್ಲ. ನೀವೇ ಧೈರ್ಯ ತುಂಬ್ತಾ ಇದ್ದೀರಿ, ನೀವೇ ಪಂಪ್ ಮಾಡ್ತಾ ಇದ್ದೀರಿ. ಹೌದು, ಹಾಗಾದ್ರೂ ಆಗಲಿ ಅಂತ ಮೋದಿ ಬರದೇ ಇರುವಂತ ಪರಿಸ್ಥಿತಿ ಉಂಟಾಗ್ಲಿ ಅಂತ ಹೇಳಿ. ಕಾಂಗ್ರೆಸ್ಗೆ ತೃತೀಯ ರಂಗದ ಶತ್ರು ಅಂತ ಒಂದ್ ಕಡೆ ಹೇಳ್ತೀರಿ, ಇಲ್ಲಿ ದೇವೇಗೌಡರು ವಿರುದ್ಧ ಹೋರಾಟ ಮಾಡ್ತೀರಿ. ಆಯ್ತು, ದೇವೇಗೌಡರು ಎಷ್ಟು ಸೀಟ್ ಗೆಲ್ತಾರೆ, ಅವ್ರ ನಾಯಕತ್ವದಲ್ಲಿ ನೀವು ಕಾಂಗ್ರೆಸ್ ಬೆಂಬಲ ಕೊಡುತ್ತಾ? ಅದೇ ದೇವೇಗೌಡರ ಅಧಿಕಾರದಿಂದ ಕೆಳಗಿಳಿಸಿದ ಕಾಂಗ್ರೆಸ್. ಯಾರು ನಾಯಕರಾಗಬೇಕು ತೃತೀಯ ರಂಗದಲ್ಲಿ ಅಂತ ತೀರ್ಮಾನ ಮಾಡೋರು ನಾವಲ್ಲ, ಅವರೇ ಮಾಡ್ಕೊಳ್ಬೇಕು. ನೀವೇ ತೀರ್ಮಾನ ಮಾಡೋದು ಯಾರು ಅಂತ? ನಾವ್ ಹೇಗೆ ತೀರ್ಮಾನ ಮಾಡ್ಲಿಕ್ಕೆ? ಯಾರು ಪ್ರಧಾನಮಂತ್ರಿ ಕೆಳಗಿಳಿಸ್ಬೇಕಂತ ತೀರ್ಮಾನ ಮಾಡ್ತೀರಿ, ಆದ್ರೆ ಪ್ರಧಾನಮಂತ್ರಿ ಯಾರು ಆಗ್ಬೇಕಂತ ಅವ್ರು ತೀರ್ಮಾನ ಮಾಡ್ತಾರೆ. ಚೆನ್ನಾಗಿದೆ ಕಾಂಗ್ರೆಸ್ ಅಲ್ಲ ಮಧುಪ್ರಕಾಶ್ ಸರ್, ಪ್ರಧಾನಮಂತ್ರಿ ಕೆಳಗಿಳಿಸೋ ತೀರ್ಮಾನ ಇವ್ರು ಮಾಡ್ತಾರೆ, ಯಾರು ನಾಯಕರಾಗಬೇಕಂತ ಅವ್ರು ತೀರ್ಮಾನ ಮಾಡ್ತಾರೆ. ಹೌದು. ಈಗ ಹೂಗಾರ್ ಅವರೇ ತೃತೀಯ ರಂಗದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರು. ತೃತೀಯ ರಂಗದಲ್ಲಿ ಇರೋದು ಯಾರು? ಒಂದು ಕರ್ನಾಟಕದಿಂದ ದೇವೇಗೌಡರಿದ್ದಾರೆ, ಎರಡನೇದು ನಿತೀಶ್ ಕುಮಾರ್ ಇದ್ದಾರೆ, ಎಡಪಂಥೀಯ ಪಕ್ಷಗಳಿದ್ದಾವೆ, ಸಮಾಜವಾದಿ ಪಕ್ಷ ಇದೆ. ಇಷ್ಟೇ ತೃತೀಯ ರಂಗ ಸದ್ಯದ ಪರಿಸ್ಥಿತಿಯಲ್ಲಿ. ಇವತ್ತಿನ ಲೆಕ್ಕಾಚಾರದ ಪ್ರಕಾರ ನಾವು ಸ್ವಲ್ಪ ಲಿಬರಲ್ ಆಗಿ ಆಲೋಚನೆ ಮಾಡೋದಾದರೆ ಎಡಪಂಥೀಯ ಪಕ್ಷಗಳು ಒಂದು 25ರಿಂದ 30 ಸ್ಥಾನಗಳನ್ನು ತಗೋಬೋದು. ಮುಲಾಯಂ ಸಿಂಗ್ ಯಾದವ್ ಅವರು ಒಂದು 15 ಸ್ಥಾನ ತಗೋಬೋದು. 30 + 15 45. BSP ಮಾಯಾವತಿ ಮುಲಾಯಂ ಸಿಂಗ್ ಆಗಲ್ಲ, ಇವ್ರು ಆಗೋದಿಲ್ಲ. ಈಗ ಇರೋದೇ 4-5 ಜನ ತೃತೀಯ ರಂಗದಲ್ಲಿ. ನಿತೀಶ್ ಕುಮಾರ್ ಅವರು ಒಂದು 5 ಸೀಟ್ ತಗೋಬಹುದು ಇವತ್ತಿನ ಸಿಚುಯೇಷನ್ ಅಲ್ಲಿ. ದೇವೇಗೌಡರು 3 ಸೀಟ್ ತಗೋಬಹುದು, ಅಂದ್ರೆ 60 ಸೀಟ್. ಆಲ್ರೆಡಿ ಚಂದ್ರಬಾಬು ನಾಯ್ಡು BJP ಹೋಗಾಗಿದೆ. ಹೌದು. ಈಗ ಕಾಂಗ್ರೆಸ್ನವರು 150 ಸೀಟ್ ತಗೊಂಡ್ರು, ಇವ್ರು 60 ಸೀಟ್ ಪೂರ್ತಿ ಹೇಳ್ತೀನಿ. ಅಲ್ಲ, ಜಗನ್ಮೋಹನ್ ರೆಡ್ಡಿ ನಿಮ್ ಜೊತೆ ಯಾವ ರಂಗ ಅಂತ ಈಗ ಫೆಡರಲ್ ಫ್ರಂಟ್ ಅಂತ ಇದೆ. ಮಮತಾ ಬ್ಯಾನರ್ಜಿ ನಮ್ಮದು ಫೆಡರಲ್ ಫ್ರಂಟ್ ಅಂತ. ಅದರೊಳಗೆ ಜಯಲಲಿತಾ ಬರಬಹುದು, ಮಮತಾ ಬ್ಯಾನರ್ಜಿ ಬರಬಹುದು, ನವೀನ್ ಪಟ್ನಾಯಕ್, ಜಗನ್ಮೋಹನ್ ರೆಡ್ಡಿ ಬರಬಹುದು. ನಾನೊಂದು ಪ್ರಶ್ನೆ ಕೇಳ್ತೀನಿ. ಕಾಂಗ್ರೆಸ್ನವರು ತೃತೀಯ ರಂಗಕ್ಕೆ ಬೆಂಬಲ ಕೊಡ್ತೀವಿ ಅನ್ನುವಂಥ ಸಂದರ್ಭದಲ್ಲಿ ಸಮಯ ಬಂದರೆ 1989ನಲ್ಲಿ VP ಸಿಂಗ್ ಸರ್ಕಾರಕ್ಕೆ BJP ಬೆಂಬಲವನ್ನು ನೀಡಿತ್ತು. ಹಾಗೇನು ವಿ ಮೇ ಸಪೋರ್ಟ್ ದ ಫೆಡರಲ್ ಫ್ರಂಟ್, ಜಯಲಲಿತಾ, ಮಮತಾ ಬ್ಯಾನರ್ಜಿ, ನವೀನ್ ಪಟ್ನಾಯಕ್ ಯಾರಾದರೂ ಆಗಲಿ ಅಂತ BJP ಈ ಪ್ರಶ್ನೆಗೆ. ಯಾಕಂತಂದ್ರೆ 89 ಇದೆಯಲ್ಲ, BJP ಔಟ್ಸೈಡ್ ಸಪೋರ್ಟ್ ಮಾಡಿತ್ತು. ಹಾಗೆ ಮಮತಾ, ಜಯಲಲಿತಾ, ನವೀನ್ ಪಟ್ನಾಯಕ್ ಅವ್ರಿಗೆ ಯಾವ ಕಾಂಗ್ರೆಸ್ BJP ಇಂಪಾರ್ಟೆಂಟ್ ಅಲ್ಲ, ಅವ್ರು ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಸೊ ದೇವರು BJP ಸಪೋರ್ಟ್ ಮಾಡಬಹುದಲ್ಲ. ನಿಮ್ಮ ತೃತೀಯ ರಂಗ ಕನಸು ಬಗ್ಗೆ ಅಲ್ಲ ಆಗ್ಬೋದು. ಮೋದಿ ಬರಲಿಲ್ಲ, ನಮಗೆ ಮೋದಿ ಬರಬಾರ್ದು. ಮೋದಿ ನಾಯಕತ್ವ ನಾವು ಮಾತಾಡ್ತಾ ಇರೋದು, ಮೋದಿ ನಾಯಕತ್ವಕ್ಕೆ ಅವ್ರು ಹೊರಗಡೆ ಬೆಂಬಲ ಕೊಡಬಹುದು ಅಂತ. ನನಗೆ ಆ ಸ್ಥಿತಿ ಬರುತ್ತೆ ಅಂತ ನನಗಂತೂ ಅನ್ಸೋದಿಲ್ಲ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಮೋದಿಯ ವಿರೋಧ ಮಾಡಿದವ್ರೆ ಒಂದಲ್ಲ ಒಂದು ರೀತಿಯಲ್ಲಿ. ಅವ್ರು ಯಾರು BJP ಜೊತೆಗೆ BJP ಬೆಂಬಲ ಒಂದ್ಸಲ BJP ಜೊತೆ ಮಿತ್ರ ಪಕ್ಷ ಆದವರೇ, ಚಂದ್ರಬಾಬು, ಕರುಣಾನಿಧಿ, ಜಯಲಲಿತಾ. ಹಾಗೆ ಇಲ್ಲಿ ದೇವೇಗೌಡರು BJP ಆಗಿಲ್ವಾ? ದೇವೇಗೌಡರು ಆಗಿದ್ರು, ಇಲ್ಲಿ ಆಗಿಲ್ಲ ಅವರು. ಹೂಗಾರ್ ಅವರೇ, ಉಮರಬ್ಬ ಅವರ ಮಾತುಗಳನ್ನೇ ನಾವು ನಂಬೋದಾದ್ರೆ, ಕಾಂಗ್ರೆಸ್ ಪಕ್ಷ 1990ರಲ್ಲಿ ಚಂದ್ರಶೇಖರ್ ಅವರ ಸರ್ಕಾರಕ್ಕೆ ಬೆಂಬಲ ನೀಡಿದ್ದನ್ನು ವಾಪಸ್ ತಗೊಂಡು ಸರ್ಕಾರ ಬೆಳೆಸ್ತು. ಅದೇ ರೀತಿ ದೇವೇಗೌಡರ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನು ವಾಪಸ್ ತಗೊಳ್ತು ಅಂತ. ಅಂದರೆ ಕಾಂಗ್ರೆಸ್ಸು ಥರ್ಡ್ ಫ್ರಂಟನ್ನು ಉಪಯೋಗಿಸ್ಕೊಂಡು ಅವ್ರನ್ನ ಕೆಲವು ದಿನಗಳ ಕಾಲ ಅಧಿಕಾರದಲ್ಲಿ ಕೂಡಿಸಿ ಆಮೇಲೆ ಬೆಂಬಲವನ್ನು ವಾಪಸ್ ತಗೊಳ್ತಾರೆ. ಕಾಂಗ್ರೆಸ್ದು ಈ ಒಂದು ಈಗ ಥರ್ಡ್ ಫ್ರಂಟ್ಗೆ ಬೆಂಬಲವನ್ನು ನೀಡ್ತೀನಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆಯಲ್ಲ, ಅದರಲ್ಲಿ ಒಂದು ಹಿಡನ್ ಅಜೆಂಡಾ ಇದೆ ಅಂತ ನನಗನ್ಸುತ್ತೆ. ಒಂದು ವೇಳೆ ಥರ್ಡ್ ಫ್ರಂಟ್ ಅಧಿಕಾರಕ್ಕೆ ಬಂದರೆ ಅದಕ್ಕೆ ಇವರು ಬೆಂಬಲವನ್ನು ನೀಡೋದಾದರೆ 1 ವರ್ಷಗಳ ಕಾಲ ಅಥವಾ 2 ವರ್ಷಗಳ ಕಾಲ ಅವರಿಗೆ ಬೆಂಬಲವನ್ನು ನೀಡಿ ಆಮೇಲೆ ವಿತ್ಡ್ರಾ ಮಾಡ್ತಾರೆ. ಈಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಈ ಚುನಾವಣೆಯಲ್ಲಿ ಮಾಡ್ತಾ ಇರೋದು ಗೆಲ್ಲಲೇಬೇಕು ಅನ್ನುವಂತಹ ಕ್ಯಾಂಪೇನ್ ಅಲ್ಲ.
ಇದು ಇಟ್ ಇಸ್ ಎ ರಿಹಾರ್ಸಲ್. ಸೊ ಮೋದಿ ಕನಸು ಡಿಸ್ಟ್ರಾಯ್ ಮಾಡಕ್ಕೆ ಮೋದಿ ಕನಸನ್ನ ಡಿಸ್ಟ್ರಾಯ್ ಮಾಡೋದು ಒಂದು ರೀತಿಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿಗೆ ಇಟ್ ಇಸ್ ಎ ರಿಹಾರ್ಸಲ್ ಎಲೆಕ್ಷನ್. ಸೊ 5 ವರ್ಷ ಅವರು ರಿಹಾರ್ಸಲ್ ಮಾಡಿದ್ದಾರೆ. ಅವರಿಗೆಲ್ಲ ಚುನಾವಣೆ ನೆಕ್ಸ್ಟ್ ಚುನಾವಣೆ. ಹೌದು, ಈಗ ಏನ್ ಮಾಡ್ತಾರೆ ಅಂದ್ರೆ ಒಂದು ವರ್ಷನೋ 1.5 ವರ್ಷದಲ್ಲೋ ಥರ್ಡ್ ಫ್ರಂಟ್ಗೆ ಬೆಂಬಲವನ್ನು ನೀಡಿ ಮಮತಾ ಬ್ಯಾನರ್ಜಿನೋ ಜಯಲಲಿತನೋ ಯಾರೋ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಒಂದು ದಿವಸ ಇವರು ಸರ್ಕಾರಕ್ಕೆ ಬೆಂಬಲವನ್ನು ವಾಪಸ್ ತಗೊಳ್ತಾರೆ, ಮತ್ತೆ ಲೋಕಸಭಾ ಚುನಾವಣೆ ನಡೆಯುತ್ತೆ. ಆವಾಗ ಪ್ರಿಯಾಂಕಾ ಅಥವಾ ರಾಹುಲ್ ಗಾಂಧಿಯ ಪಟ್ಟಾಭಿಷೇಕ ಹಾಗಾದ್ರೆ ಕಾಂಗ್ರೆಸ್ ಕಾಣ್ತಾ ಇರೋ ಕನಸು ವಾಸ್ತವ ಆಗಬಹುದಲ್ಲ? ಅವ್ರ ಲೆಕ್ಕಾಚಾರ ಕರೆಕ್ಟ್ ಆದ್ರೆ, ಒಗ್ಗೂಡಿದ್ರೆ, ಸರಿ ಹೋದ್ರೆ. ಒಂದು ವೇಳೆ ಅಷ್ಟು ಸ್ಥಾನಗಳು ಥರ್ಡ್ ಫ್ರಂಟ್ಗೂ ಬರಬೇಕು. ಕಾಂಗ್ರೆಸ್ ಬೆಂಬಲವನ್ನು ನೀಡಿದಾಗ ಸರ್ಕಾರ ಸಮೀಕ್ಷೆಗಳು ಹೇಳಿದ್ವಿ ಥರ್ಡ್ ಫ್ರಂಟ್ಗೂ 170ರಿಂದ 80 ಸೀಟ್ ಬರುತ್ತೆ ಅಂತ ಹೇಳಿದೆ. ಜೊತೆಗೆ ಆ ಥರ್ಡ್ ಫ್ರಂಟ್ ಅಲ್ಲೂ ಯೂನಿಟಿ ಬರಬೇಕು. ಆ ಯೂನಿಟಿ ಬಂದಾಗ ಇವೆಲ್ಲ ಸಾಧ್ಯತೆಗಳು ಸೃಷ್ಟಿಯಾದಾಗ ಆಗಬಹುದು. ಬಟ್ ಅವ್ರು ಹೇಳ್ತಾರೆ ಅದು ಕಾಮನ್ ಎನಿಮಿ ಯಾರು ಅಂದ್ರೆ ನರೇಂದ್ರ ಮೋದಿ. ಅಸಲಾಪುರ ಹೇಳಿದ್ರೆ ನಾನು ಒಪ್ಕೊಂಡೆ. ಕಾಮನ್ ಎನಿಮಿ ಕಾಂಗ್ರೆಸ್ ಇರ್ಬೋದು, ಯಾವುದೇ ಪಕ್ಷಗಳು ಕಾಮನ್ ಎನಿಮಿ ಏನಿದಾರಲ್ಲ, ಆ ಕಾಮನ್ ಎನಿಮಿಗಳು ಒಗ್ಗೂಡಿಸುವ ಜವಾಬ್ದಾರಿ ನೀವು ತಗೊಳ್ತೀರಾ? ತಗೊಳ್ಳಲ್ಲ ನೀವು. ಅವ್ರಿಗೆ ಹೇಗೆ ಹೇಳುದು ಯಾರು ತಗೊಳ್ತಾರೆ ಅಂತ ನೋಡೋಣ. ಸಮಯ ಬಂದಾಗ ಈಗ ಯಾರು ಮಾಡ್ತಾರೆ ಅಂತ ಹೇಳಿಕ್ಕಾಗಲ್ಲ. ಇವರೆಲ್ಲ ಒಂದೇ ಕೂತು ಸಮಾಲೋಚನೆ ಮಾಡ್ಲಿಕ್ಕೆ ಅಂತಂದ್ರೆ ಸಮಾಲೋಚನೆ ಮಾಡಿ ಒಂದು ವೇಳೆ ಒಂದು ಒಪ್ಪಂದಕ್ಕೆ ಬಂದ್ರೆ ಆಗ ಆಗ್ಬಹುದು ಪಾಸಿಬಿಲಿಟಿ. ಪೌರಹಿತ್ಯ ನೀವು ವಹಿಸಲ್ಲ. ಯಾವುದು ಪೌರಹಿತ್ಯ ವಹಿಸಲ್ಲ? ನಾನೇ ಹೇಳಿಕ್ಕಾಗುತ್ತೆ ಅದನ್ನ ಇಲ್ಲಿ ಕೂತ್ಕೊಂಡು ಕರ್ನಾಟಕದಲ್ಲಿ ಅದನ್ನ ಹೇಳುವ. ನಿಮ್ಮ ಅಹಮದ್ ಪಟೇಲ್ ಹೇಳ್ತಾ ಇದಾರೆ ಆಪ್ಷನ್ ಅಂದ್ರೆ ಕೇವಲ ಥರ್ಡ್ ಫ್ರಂಟ್ ಬೆಂಬಲ ಕೊಡೋದು ಅಷ್ಟೇ ಅಲ್ಲ, ಥರ್ಡ್ ಫ್ರಂಟ್ ಅವರು ಕೂಡ ಕಾಂಗ್ರೆಸ್ಗೆ ಬೆಂಬಲ ಕೊಡಬಹುದು ಅಂತ ಇನ್ನೂ ಒಂದು ದೊಡ್ಡ ಕನಸಿದ್ದಾರೆ. ಆಗುವ ಚಾನ್ಸಸ್ ಇದೆ. ಯಾಕೆಂದ್ರೆ ಅವರಲ್ಲಿ ಒಗ್ಗಟ್ಟು ಇಲ್ಲದೆ ಹೋಗಿದ್ರೆ, ಈಗ ಮಾಯಾವತಿಯನ್ನ ಜಯಲಲಿತಾ ಒಪ್ಪದೆ ಹೋದ್ರೆ, ಜಯಲಲಿತನ ಮಮತಾ ಬ್ಯಾನರ್ಜಿ ಒಪ್ಪದೆ ಹೋದ್ರೆ, ನಿತೀಶ್ ಕುಮಾರ್ ಇವ್ರು ಯಾರು ಒಪ್ಪದೆ ಹೋದ್ರೆ, ಮುಲಾಯಮನ್ನ ಅವ್ರು ಒಬ್ಬರಿಗೂ ಆಗೋದಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಅವರು? ಮೋದಿ ಅವರಿಗೆ ಬೇಡ ಅಂತಂದ್ರೆ ಅವ್ರಿಗೆ ಒಂದೇ ದಾರಿ ಕಾಂಗ್ರೆಸ್ ಬೆಂಬಲ ಕೊಡೋದು. ಆಯ್ತಾ? ನೀಗ ಹೇಳ್ಬೋದ ಮೋದಿ ಬೇಡಪ್ಪ ನಾಯಕತ್ವ. ಸೊ ಅಡ್ವಾಣಿನೋ ಇನ್ನು ರಾಜನಾಥ್ ಸಿಂಗ್ ಪ್ರಧಾನಮಂತ್ರಿ ಅಂದಾಗ ನೀವು ಬಯಸುವ ತೃತೀಯ ರಂಗದ ಪಕ್ಷಗಳಲ್ಲೂ ಕೂಡ ಲಿಬರಲ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆಂಬಲ ಕೊಡ್ತಾರೆ. ಅವಾಗ ಏನ್ ಮಾಡ್ತೀರಿ? ಆ ಚಾನ್ಸಸ್ ಇದೆ, ಹೇಳಿಕ್ಕಾಗೋದಿಲ್ಲ. ಸೊ ಅವಾಗ ನಿಮ್ಗೆ ಬಿಜೆಪಿ ಅಧಿಕಾರದ ಹೊರಗಡೆ ಅಲ್ಲ, ನಾವು ಪಾಸಿಬಿಲಿಟಿ ನೋಡೋದು. ಒಂದು ವೇಳೆ ಬಿಜೆಪಿಯನ್ನು ನಾವು ಹೊರಗಿಲಿಕ್ಕೆ ಚಾನ್ಸಸ್ ಇಲ್ಲ. ಯಾರು ಜಯಲಲಿತಾ ಮತ್ತು ಮಮತಾ ಬ್ಯಾನರ್ಜಿ ನಾವಿಬ್ರು ಹೋಗೋದೇ ಇಲ್ಲ, ಜೊತೆ ಬರೋದೇ ಇಲ್ಲ. ನನ್ನ ಪ್ರಶ್ನೆ ಬಹಳ ಸಿಂಪಲ್ ಆಗಿದೆ. ನೀವು ಮೋದಿಯನ್ನು ಅಧಿಕಾರದಿಂದ ಹೊರಗಿಡಬೇಕಾ, ಬಿಜೆಪಿನ ಅಧಿಕಾರದಿಂದ ಹೊರಗಿಡಬೇಕಾ? ಅಲ್ಲ, ನಾವು ಹೇಳೋದೇನು ಅಂತಂದ್ರೆ ಈ ಬಿಜೆಪಿ ಅಲ್ಲಿ ಬರಬಾರ್ದು, ಅದ್ರ ವಿಶೇಷವಾಗಿ ಮೋದಿ ಅಂತೂ ಖಂಡಿತ ಬರಬಾರ್ದು. ಮಾಧವ ಪ್ರಕಾಶ್ ಬಹಳ ಇರೋದು ಮೋದಿಯನ್ನು ಹೊರಗಿಡಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ರು ಹೊರತಾಗಿ ಬಿಜೆಪಿನಲ್ಲ. ಅಲ್ಲಿ ಒಂದ್ ವೇಳೆ ಅಡ್ವಾಣಿನೋ ಅಥವಾ ರಾಜನಾಥ್ ಸಿಂಗ್ ಬಂದ್ರೋ ಕಾಂಗ್ರೆಸ್ ತೃತೀಯ ರಂಗದ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಡುತ್ತೆ. ಡೆಫಿನೆಟ್ ಆಗಿ ದೇಶಕ್ಕೆ ತೊಂದರೆ ಇಲ್ಲ ಅಂತ. ಇದು ಹೂಗಾರ್ ಅವರ ಕಾಂಗ್ರೆಸ್ ಹಗಲಗನಸನ್ನ ಕಾಣ್ತಾ ಇದೆ. ಜಯಲಲಿತಾ ವಿಲ್ ನಾಟ್ ಗೋ ವಿತ್ ಕರುಣಾನಿಧಿ, ಮಾಯಾವತಿ ವಿಲ್ ನಾಟ್ ಗೋ ವಿತ್ ಮುಲಾಯಂ, ಮಮತಾ ಬ್ಯಾನರ್ಜಿ ವಿಲ್ ನಾಟ್ ಗೋ ವಿತ್ ಲೆಫ್ಟ್ ಫ್ರಂಟ್. ಇಂಥ ವೈರುಧ್ಯಗಳಿಂದ ಥರ್ಡ್ ಫ್ರಂಟು ಫೆಡರಲ್ ಫ್ರಂಟ್ ನರಳ್ತಾ ಇರುವಾಗ ಒಂದು ವೇಳೆ ಮೋದಿ ಬೇಡ ಅದ್ವಾನಿ ಆಗೋದಾದ್ರೆ ಎಸ್ ಅಂತ ಹೇಳ್ಬೋದು. ಮಾಧವ ಪ್ರಕಾಶ್ ಅವರೇ, ಹಸರವರು ಎಷ್ಟೋ ಚರ್ಚೆ ಬಾಗಿದ್ರೆ ಒಂದಿಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು ಮೋದಿ ಬೇಡ ಅನ್ನೋದಾದ್ರೆ ಬಿಜೆಪಿ ಯಾವುದೇ ನಾಯಕರು ಒಂದು ವೇಳೆ ಪ್ರಧಾನಿ ಪಟ್ಟಕ್ಕೆ ಬರೋದಾದ್ರೆ ಕಾಂಗ್ರೆಸ್ ತೃತೀಯ ರಂಗದ ಮಾತನ್ನು ಆಡೋದಿಲ್ಲ. ಯಾಕಂತಂದ್ರೆ ಇಲ್ಲಿರ್ತಕ್ಕಂಥದ್ದು ಮೋದಿ ಭಯ. ಹಾಗಾಗಿನೇ ಅಪಾಯಕಾರಿ ಅನ್ನುವಂಥ ಮಾತುಗಳನ್ನು ಬಿಜೆಪಿಯ ಅನೇಕ ನಾಯಕರು ಕೂಡ ಒಳಗಡೆ ಹೇಳ್ಕೊಳ್ತಾ ಇದ್ದಾರೆ. ಅದನ್ನು ಕಾಂಗ್ರೆಸ್ ಈಗ ಕಾರ್ಯಾಚರಣೆಗೆ ತರ್ತಾ ಇದೆ. ಹಾಗಾದ್ರೆ UPA ಥರ್ಡ್ ಬರಲ್ಲ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಒಪ್ಪಿಕೊಳ್ತಾ ಇದೆ. ಆದರೆ ತೃತೀಯ ರಂಗಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತ ಮಾತುಗಳನ್ನ ಆಡ್ತಾ ಇದೆ. ಇದು ಯುದ್ಧ ನೀತಿಯ ತಂತ್ರಗಳು ಅಂತ ಹೇಳ್ಬೋದು. ಅದನ್ನು ಸ್ವತಃ ಹಸನ ಒಪ್ಕೊಂಡಿದ್ರೆ ಬಹುತೇಕ ಚುನಾವಣೆ ಮುಗಿದ ಮೇಲೆ ಇಂಥ ಎಲ್ಲ ತಂತ್ರಗಳು ಕೂಡ ಓಪನ್ ಆಗಿ ನಡೆಯುತ್ತೆ. ಇದು ಇವತ್ತಿನ ನ್ಯೂಸ್ ಅವರ್ ನೇರ ದಿಟ್ಟ ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.